2ನೇ ದಿನ ಕೂಡ ಸಕ್ಸಸ್ಫುಲ್ ಆಗಿ ಪೂಜೆ ಕೋಣೆಗೆ ಹೋಗಿ ಪೂಜೆ ಮಾಡಿ ಬರ್ತಿದ್ದೀನಿ ಅವನಿ. ಶಾಕಿಂದ ಚೇತರಿಸ್ಕೊಳಕ್ಕಾಗ್ತಾ ಇಲ್ಲ ಅಲ್ವಾ? ನೀನೇನ್ ಮ್ಯಾಜಿಕ್ ಮಾಡ್ತಾ ಇದೆಯೋ ನಂಗೆ ಕಂಡು ಹಿಡಿಯೋದಕ್ಕಾಗ್ತಿಲ್ಲ. ಆದರೆ ಆ ವಿಷಯನ ತಿಳ್ಕೊಳ್ದೆ ಮಾತ್ರ ನಾನು ಬಿಡಲ್ಲ. ಅಮ್ಮನವ್ರ ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ಹೇಳ್ತಿದ್ರೆ ನಂಬ್ತಿಲ್ವಲ್ಲ, ಯಾಕೆ? ಅಂದ್ರೆ ದುಷ್ಟರನ್ನು ಕೂಡ ಅಮ್ಮನವ್ರು ಬ್ಲೆಸ್ ಮಾಡ್ತಾರಾ? ಅಮ್ಮನವ್ರ ದೃಷ್ಟಿನಲ್ಲಿ ನಾನು ಕೆಟ್ಟವಳಲ್ಲ. ನಿನ್ನನ್ನು ಕೂಡ ಒಳ್ಳೆಯವಳು ಅಂತ ಅಮ್ಮನವರು ಪರಿಗಣಿಸಿ ಒಳಗ್ ಕರ್ಕೊಂಡ್ರು ಅಂದ್ರೆ ಇನ್ನೀ ಲೋಕದಲ್ಲಿರೋ ಕೆಟ್ಟವ್ರನ್ನೆಲ್ಲರನ್ನೂ ನಿನ್ ಜೊತೆ ಹೋಲ್ಸಿದ್ರೆ ತುಂಬಾ ಒಳ್ಳೆಯವರು ಅಂತ ಅರ್ಥ. ನನ್ನ ನೋಡಿ ಹೊಟ್ಟೆವ್ರಿಗೆ ತಡೀತಾ ಇಲ್ಲ ಅಲ್ವಾ? ತಡ್ಕೊಳಕ್ಕಾಗದೆ ಇರೋದು, ದ್ವೇಷ ಸಾರೋದು, ಅಸೂಯೆ ಪಡ್ಕೊಳ್ಳೋದು ನಿನ್ನಂಥವ್ರ ಲಕ್ಷಣ. ನಂಗೆ ಹೇಳ್ಬೇಡ. ಇಲ್ಲ ಅವನಿ, ನಾನು ನಿನ್ಮೇಲೆ ಗೆಲ್ತಾ ಇದ್ದೀನಿ ಅಂತ ನಿನಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನೀನು ಏನೇನೋ ಸಾಧಿಸ್ದೆ ಅಂತ ಗೆದ್ದೆ ಅಂತ ಅನ್ಕೋತಿದ್ಯಾ. ನಿಂಗಂತ ಅವಕಾಶನ ನಾನು ಕೊಡೋದಿಲ್ಲ. ಮೊನ್ನೆವರೆಗೂ ನೀನ್ ಮಾತ್ರನೇ ಪೂಜೆ ಕೋಣೆಯಲ್ಲಿ ದೀಪ ಹಚ್ತಾ ಇರ್ತಿದ್ದೆ. ಇವಾಗ ನಾನು ಕೂಡ ಹಚ್ತಾ ಇದ್ದೀನಿ. ಗೆದ್ದಾಗೆ ಅಲ್ವಾ? ದೇವ್ರ ಮನೆ ಒಳಗಡೆ ನಾನು ಕಾಲಿಡಕ್ಕಾಗ್ತಾ ಇಲ್ಲ ಅನ್ನೋ ನೆಪನೇ ಇಟ್ಕೊಂಡು ನನ್ನ ಜೊತೆ ಒಂದು ಆಟ ಆಡ್ಕೋತಿದ್ದೆ ಅಲ್ವಾ? ಇವಾಗ ನಿನಗೆ ಅಂಥ ಅವಕಾಶ ಇರೋದಿಲ್ಲ. ಇನ್ನೊಂದು ವಿಷಯ, ಸದ್ಯದಲ್ಲೇ ಪ್ರಸಾದ ಕೂಡ ನಾನೇ ತಯಾರು ಮಾಡ್ತೀನಿ. ಆಮೇಲೆ ನಿನ್ನ ಸ್ಥಾನ ನನ್ನ ಕಾಲ್ ಹತ್ರ. ಗುಲಾಮಳ ಬದುಕು. ಅಯ್ಯೋ, ನಿನ್ನ ಹಿಂದೆ ಅನ್ನಪೂರ್ಣ ದೇವಿ ಪ್ರತ್ಯಕ್ಷ ಆಗಿದ್ದಾರೆ. ಅಯ್ಯಯ್ಯೋ, ಅಮ್ಮನವ್ರು ಪ್ರತ್ಯಕ್ಷ ಆದ್ರು ಅಂದ್ರೆ ಯಾರಾದ್ರೂ ಆ ಅದೃಷ್ಟನ ಕಣ್ಣಾರೆ ನೋಡ್ಬೇಕು ಅಂತ ಅನ್ಕೋತಾರೆ. ಹೀಗ್ ಭಯದಿಂದ ಬಚ್ಚಿಟ್ಕೊಳ್ಳಲ್ಲ. ನಿಂಗೆ ಅಮ್ಮನವ್ರ ಬ್ಲೆಸ್ಸಿಂಗ್ಸ್ ಆಗಿದ್ಯಾ? ನಿನ್ ಮೇಲೆ ದಯೆ ಕರುಣೆ ತೋರಿಸಿದಾಳ? ಹೂವನ್ನ ಹೊರಗಡೆ ಅವ್ರ ಕಿವಿ ಮೇಲಿಡು, ನನ್ ಕಿವಿ ಮೇಲಿಡ್ಬೇಡ. ನಿಂದು ನಿಜವಾದ ಭಕ್ತಿ ಆಗಿದ್ರೆ ಧೈರ್ಯವಾಗಿ ಹಿಂದೆ ತಿರುಗ್ತಾ ಇದ್ದೆ. ನಿಂದು ಸುಳ್ಳು ಭಕ್ತಿ, ನೀವು ಕಳ್ಳ ಭಕ್ತೆ ಅಂತ ನನಗ್ ಗೊತ್ತಿಲ್ವಾ? ನಾನು ಕಳ್ಳ ಭಕ್ತೆ ಆಗಿದ್ರೆ ಅಮ್ಮನವರು ದೇವ್ರ ಮನೆ ಒಳಗಡೆ ಬರೋದಕ್ಕೆ ಯಾಕೆ ಬಿಡ್ತಾರೆ? ಕೊನೆಯದಾಗಿ ಒಂದ್ ಮಾತು ಹೇಳ್ತೀನಿ ಕೇಳು. ಪುರಾಣ ಕಾಲದಿಂದಲೂ ಈ ಕಾಲದವರೆಗೂ ನಿನ್ನಂತ ದುಷ್ಟರು ತರತರವಾದ ಆಟನಾಡಿದ್ದಾರೆ. ಕೊನೆಗೆ ಏನಾಗ್ತಾರೋ ಗೊತ್ತಾ? ಮಹಾತ್ಮರ ಕೈಯಲ್ಲಿ ಅಂತ್ಯ ಆಗ್ತಾರೆ. ನಿನ್ ಬುದ್ಧಿ ಎಂಥದ್ದೋ ತಿಳ್ಕೊಳ್ಳೋಣ ಅಂತ ಅಮ್ಮನವರು ನಿಂಗೊಂದು ಅವಕಾಶ ಕೊಟ್ಟಿರೋ ಹಾಗಿದ್ದಾರೆ. ಅದಕ್ಕೆ ಒಳಗಡೆ ಬರೋದಕ್ಕೆ ಬಿಟ್ಟಿದ್ದಾರೆ ಅಷ್ಟೇ ಹೊರತು ನಿನ್ ಒಳ್ಳೆತನ ಏನಲ್ಲ. ನಿನಗಿರೋದು ಪೊಗರಲ್ಲ, ಕೊಬ್ಬು. ನೀನ್ ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದೀಯಾ. ನಿಜಾನ ಮುಚ್ಚಿಡೋದು ಅಂದ್ರೆ ಭೂಮಿಲಿ ಬಾಂಬನ್ನ ಬಚ್ಚಿಟ್ಟ ಹಾಗೆ. ಯಾವತ್ತೋ ಒಂದಿನ ಬ್ಲಾಸ್ಟ್ ಆಗಿ ಪೀಸ್ ಪೀಸ್ ಆಗೋಗ್ತೀಯ. ಅಮ್ಮನವ್ರ ವಿಗ್ರಹ ಬದಲಾಗಿದೆ ಅಂತ ಗೊತ್ತಾದಾಗ ನಿನಗೆ ಇಂಥ ಕಾನ್ಫಿಡೆನ್ಸ್ ಇರೋದಿಲ್ಲ ಅವನಿ. ಕೃಷ್ಣ, ಮೈಯೆಲ್ಲ ಉರಿತಿದೆ. ನೀನು ಕಾಮಿಡಿ ಸ್ಕಿಟ್ ನೋಡ್ತಾ ಬಿದ್ದು ಬಿದ್ದು ನಗ್ತಿದ್ಯಾ? ಏನಾಯ್ತು ಲಡ್ಡು?
ಇಷ್ಟು ಬೆಳಗ್ಗೆನೆ ನೀನು ಉರ್ಸಿದ್ ಯಾರು ಅಂತ ಹೇಳು, ಅವನ್ನ ಮುಗಿಸ್ಬಿಡ್ತೀನಿ. ಇನ್ಯಾರು? ಆ ಅವನಿನೇ. ಏನು ಮಾಡಿದ್ಲು ಹೇಳು, ಮುಗಿಸ್ಬಿಡ್ತೀನಿ. ಇಷ್ಟ ಬಂದಾಗ ಮಾತಾಡ್ತಾ ಇದ್ದಾಳೆ. ಏನಂದ್ಲು? ನನಗೆ ಯಾವ ರೀತಿನಲ್ಲೂ ಸಂತೋಷವಾಗಿರೋದಕ್ಕೆ ಬಿಡ್ತಾ ಇಲ್ಲ. ಏನಂದ್ಲು ಅಂದ್ರೆ, ನಿಂದು ಸುಳ್ಳು ಭಕ್ತಿ, ನೀವು ಕಳ್ಳ ಭಕ್ತೆ ಅಂತ ನನಗ್ ಗೊತ್ತಿಲ್ವಾ? ನಿನ್ನಂತ ದುಷ್ಟರು ತರತರವಾದ ಆಟನಾಡಿದ್ದಾರೆ. ಕೊನೆಗೆ ಏನಾಗ್ತಾರೋ ಗೊತ್ತಾ? ಮಹಾತ್ಮರ ಕೈಯಲ್ಲಿ ಅಂತ್ಯ ಆಗ್ತಾರೆ. ಬಂಗಾರ, ನಿನ್ ದೇವರ ಮನೆ ಒಳಗೆ ಹೋಗಕ್ಕಾಗ್ತಿದೆ ಅನ್ನೋದನ್ನ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದಾಳೆ. ಆದ್ರೂ ಸಂವಿಧಾನ ವಾಕ್ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಇಷ್ಟ ಬಂದಂಗೆ ಮಾತಾಡಿದ್ರೆ ಆಗಲ್ಲ. ಯಾಕಂದ್ರೆ ಇದು ನಮ್ಮ ರಾಜ್ಯ. ಇಲ್ಲಿ ನಾನು ರಾಜ, ನೀನು ರಾಣಿ. ಅವನಿನ ನಾವು ಹೇಗಾದ್ರೂ ದಂಡಿಸ್ಬೇಕು. ಸಮಯ ನೋಡಿ ದಾಳಿ ಮಾಡೋಣ. ನನಗೆ ಸ್ವಲ್ಪನೂ ನೆಮ್ಮದಿ ಇಲ್ದಿರೋ ಹಾಗಾಗಿದೆ. ಆ ಫಾರಿನ್ ಕ್ರಿಮಿನಲ್ ದುಡ್ಡು ಕೊಟ್ಟಿದ್ರಾದ್ರೂ ಚೆನ್ನಾಗಿರ್ತಿತ್ತು, ಆ ಖುಷಿನಾದ್ರೂ ಇರ್ತಿತ್ತು ನಂಗೆ. ಅವನ್ ದುಡ್ಡೇ ಕೊಡದೆ ದೊಡ್ಡ ಮೋಸ ಮಾಡಿ ಓಡ್ ಹೋಗಿದ್ದಾನೆ. ಆ ಕಾಲರುದ್ರ ಬದುಕಿದಾನೋ ಸತ್ತಿದಾನೋ ಅಂತ ಕೂಡ ಗೊತ್ತಿಲ್ಲ. ಅವನ್ ಬದುಕಿದ್ರು ಕೂಡ ನಮಗೆ ಆಗೋದೇನಿದೆ ಹೇಳು? ಬಂಗಾರ, ಅವನಿನ ನಾವು ಸರಿಯಾಗಿ ಆಟ ಆಡಿಸಿ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದ್ರೆ ನಾವೊಂದು ಕೆಲಸ ಮಾಡೋದು ಒಳ್ಳೇದು ಅನಿಸ್ತಿದೆ. ಏನದು? ಇವಾಗ ದೇವರ ಮನೇಲಿರೋದು ಒರಿಜಿನಲ್ ಅಮ್ಮನವ್ರು ಅಲ್ಲ, ಡೂಪ್ಲಿಕೇಟ್ ಅಮ್ಮನವ್ರ ವಿಗ್ರಹನ ತಂದು ಬದಲಾಯಿಸಿರೋದು ಅವನಿನೇ ಅಂತ ಹೇಳಿ ಅಮ್ಮನಿಗೆ ಹೇಳಿದ್ವಿ ಅನ್ಕೋ. ಹೇಳಿದ್ರೆ ಏನಾಗತ್ತೆ? ಇನ್ನೇನಾಗುತ್ತೆ, ಅವನಿನ ಮನೆಯಿಂದ ಹೊರಗೆ ಹಾಕ್ತಾರೆ. ನಮಗೆ ಬೇಕಾಗಿರೋದು ಅದೇ ತಾನೇ. ಅವಾಗ ಒರಿಜಿನಲ್ ವಿಗ್ರಹದ ಬಗ್ಗೆ ಎನ್ಕ್ವೈರಿಗಳು ಶುರುವಾಗತ್ತೆ. ಆ ಕಡೆ ಹೋಗಿ ಈ ಕಡೆ ಹೋಗಿ ಆ ಸಮಸ್ಯೆ ನಮ್ ತಲೆಗೆ ಬಂದು ಸುತ್ಕೊಳ್ಳತ್ತೆ. ನಮಗೇನು ಆಗದೆ ಇರೋ ಥರ ಪರ್ಫೆಕ್ಟಾಗಿ ಪ್ಲಾನ್ ಮಾಡೋಣ ಲಡ್ಡು. ಆದ್ರಿಂದ ಟೆಂಪರರಿಯಾಗಿ ಅವನಿಗೆ ನಷ್ಟ ಆಗತ್ತೇನೋ, ಆದ್ರೆ ನಮ್ಗಂತೂ ಯಾವುದೇ ರೀತಿ ಲಾಭನೂ ಇರಲ್ಲ. ದೇವ್ರ ಮನೇಲಿರೋದು ಡೂಪ್ಲಿಕೇಟ್ ಅಂತ ಗೊತ್ತಾಯ್ತು ಅಂದ್ರೆ ನಾನು ಅದಕ್ಕೋಸ್ಕರನೇ ಒಳಗಡೆ ಹೋಗಕ್ಕಾಗ್ತಿದೆ ಅಂತ ಅವನಿಗೆ ಅನುಮಾನ ಬಂದು ಎಲ್ಲಾನು ರಿವರ್ಸ್ ಆಗಿ ಹೋಗುತ್ತೆ. ಈ ಸಮಯದಲ್ಲಿ ನೀನ್ ಹೇಳ್ತಾ ಇರೋ ಪ್ಲಾನ್ ಸೇಫ್ ಅಲ್ಲ. ಹಾಗಂತೀಯ? ಹೌದು ಕೃಷ್ಣ. ಸದ್ಯಕ್ಕೆ ನಾನು ದೇವ್ರ ಮನೆಯಲ್ಲಿ ದೀಪ ಹಚ್ತಿದ್ದೀನಿ ಅಂತ ಅತ್ತೆ ಮಾವ ನನ್ನ ತಲೆ ಮೇಲೆ ಕೂರಿಸ್ಕೊತಿದ್ದಾರೆ. ಇವಾಗ ವಿಷಯ ಏನಾದ್ರೂ ಓಪನ್ ಆದ್ರೆ ಅದೆಲ್ಲ ಹೊರಟೋಗುತ್ತೆ. ನೀನ್ ಹೇಳೋದು ನಿಜಾನೇ. ಆ ಗೌರವನ ನೀನು ಇನ್ನಷ್ಟು ದಿನ ಪಡ್ಕೋಬೇಕು. ನಿನಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇರೋದನ್ನ ಏನಾದ್ರೂ ನೋಡಿದ್ರೆ ಅವನಿಗೆ ಉರ್ಕೊಂಡ್ ಬಿಡ್ತಾಳೆ. ವಿಗ್ರಹದ ವಿಷಯನ ಬಯಲ್ ಮಾಡೋದಕ್ಕೆ ಸರಿಯಾದ ಸಮಯ ಬರಬೇಕು. ಅದು ನಮ್ಗೆ ತುಂಬಾ ಪ್ಲಸ್ ಆಗ್ಬೇಕು. ಅವಾಗ ಹೇಳ್ತೀನಿ. ಸರಿ, ನೀನ್ ಹೇಳ್ದೆ ಅಂದ್ರೆ ಅಲ್ಲಿವರೆಗೂ ವೇಟ್ ಮಾಡೋಣ. ಆ ಬೆಕ್ಕಿನ ಕಣ್ಣು ಡೇವಿಡ್ ನನ್ನ ಮಗ ನಮಗ್ ಅಂತ ಮೋಸ ಮಾಡ್ತಾನೆ ಅಂತ ನಾವು ಊಹಿಸಿರ್ಲಿಲ್ಲ. ಅವನು ಮೋಸಗಾರರಿಗೆ ಮೋಸಗಾರ. ನಮ್ಮ ವಿಗ್ರಹ ತಗೊಂಡು ಎಷ್ಟು ದೂರ ಓಡ್ ಹೋಗಿದ್ದಾನೋ ಏನೋ. ಬೆಂಗಳೂರು ದಾಟಿ ತುಂಬ ದೂರ ಬಂದಿದ್ದೀವಿ. ನಿಹಾರಿಕಾ ಫೋನ್ ಮಾಡಿದ್ರು ಕೂಡ ನಾವು ರಿಸೀವ್ ಮಾಡಬಾರ್ದು ಅಂತ ನಾನು ಫೋನನ್ನು ಸ್ವಿಚ್ ಆಫ್ ಮಾಡಿದ್ದೀನಿ. ಅವರ ಕಾಲ್ಸ್ ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಯಾರೇ ಫೋನ್ ಮಾಡಿದ್ರು ರಿಸೀವ್ ಮಾಡಬೇಡಿ. ಓಕೆ ಸರ್. ಎಲ್ಲರ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಮೊದಲು ನಾವು ಮುಂಬೈ, ಅಲ್ಲಿಂದ ನಮ್ಮ ಕಂಟ್ರಿಗೆ ಹೋಗ್ತೀವಿ. ಒನ್ಸ್ ನಾವು ನಮ್ಮ ಕಂಟ್ರಿನ ರೀಚ್ ಆದಮೇಲೆ ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಓಕೆ? ಓಕೆ ಸರ್. ಅವನಿ ಆಗಲಿ ನಿಹಾರಿಕಾ ಆಗಲಿ ನಮ್ಮ ಬಗ್ಗೆ ಪೊಲೀಸ್ನವ್ರಿಗೆ ಹೇಳೋದಿಲ್ಲ. ಕಾಲರುದ್ರ ಸತ್ತೋಗಿರ್ತಾನೆ. ಸೊ ನಮ್ಮದು ಸೇಫ್ ಜರ್ನಿ. ಈ ಜರ್ನಿಲಿ ನಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ. ಸಿ ಅನ್ನಪೂರ್ಣ ದೇವಿ, ನಿನ್ನನ್ನು ಪಡ್ಕೊಳ್ಳೋದಿಕ್ಕೋಸ್ಕರ ನಾನು ಇಂಡಿಯಾಗೆ ಬಂದು ತಿಂಗಳಾಗೋಯ್ತು. ನಿನಗೋಸ್ಕರ ತುಂಬ ದುಡ್ಡು ಖರ್ಚಾಗಿದೆ. ಅದಕ್ಕೆ ನಿನ್ನನ್ನು ನನ್ನ ಕಂಟ್ರಿಲಿ ಕೋಟ್ಯಾಂತರ ರೂಪಾಯಿಗೆ ಮಾರ್ತೀನಿ.
ನನ್ನ ಲೈಫಲ್ಲೇ ಇದು ದೊಡ್ಡ ಡೀಲ್ ಆಗುತ್ತೆ. ನನಗೂ ದುಡ್ಡು ಸಹಾಯ ಮಾಡ್ತೀನಂತ ಹೇಳಿದ್ದೀರಾ? ಮರಿಬೇಡಿ ಸರ್. ನಿಹಾರಿಕಂಗೆ ಮೋಸ ಮಾಡ್ದಂಗೆ ನಮಗೂ ಮೋಸ ಮಾಡಬೇಡಿ. ಈ ವಿಗ್ರಹದ ಬಗ್ಗೆ ಹೇಳಿದ್ದೆ ನೀನು. ನಿನಗೆ ಹೇಗೆ ಮೋಸ ಮಾಡ್ತೀನಿ? ನಿನ್ನನ್ನು ಸ್ಯಾಟಿಸ್ಫೈ ಮಾಡ್ತೀನಿ, ಕೋಟ್ಯಾಧಿಪತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈ ವಿಗ್ರಹನ ನಾನು ಟಚ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. Stop the car! ಅದೇನೇ ನಾನು ಹೇಳ್ತಾ ಇರೋದು. ಏನ್ರಿ ಇದಕ್ಕಿದ್ದ ಹಾಗೆ ಹೀಗಾಗ್ತಿದೆ? ಏನಾಯ್ತಮ್ಮ? ಬಾವಾ ಕೆಳಗಡೆ ಹೋಗೋಣ ಬಾ. ಏ ಸುಬ್ರಹ್ಮಣ್ಯ, ಅಲ್ಲಿ ಮಳೆ ಏನಾದರೂ ಬರ್ತಿದ್ಯೇನೋ? ಇಲ್ಲ ಕಣ. ಇಲ್ಲಿ ಜೋರು ಗುಡುಗು ಸಿಡ್ಲು ಬರ್ತಾ ಇದೆ ಕಣಪ್ಪ. ಸರಿ, ನಾನು ಆಮೇಲೆ ಮಾಡ್ತೀನಿ. ಕೆಳಗಡೆ ಹೋಗೋಣ ನಡಿ.
ಯಾವುದೋ ಪ್ರಳಯ ಬರೋ ಹಾಗೆ ಸಡನ್ ಆಗಿ ಹೀಗೆ ವಾತಾವರಣ ಬದಲಾಗೋಯ್ತಲ್ಲ. ಅದೇ ಅರ್ಥ ಆಗ್ತಾಯಿಲ್ಲ ಪೃಥ್ವಿರಾಜು. ನಮ್ಮ ಏರಿಯಾದಲ್ಲೇ ಇಂಥ ವಾತಾವರಣ ಇದೆ, ಬೇರೆ ಕಡೆ ಇಲ್ಲ. ಈಗಷ್ಟೇ ಚಾಮರಾಜಪೇಟೆಯಿಂದ ನಮ್ಮ ಫ್ರೆಂಡ್ ಹೇಳ್ದ. ಇದ್ಯಾವುದೋ ಬಿರುಗಾಳಿ ಥರ ಇಲ್ಲ, ಯಾವುದೋ ದೊಡ್ಡ ಭೂಕಂಪದ ಹಾಗಿದೆ. ಅದಕ್ಕೆ ನೀನು ಹೇಳಿದ್ಯೋ ಇಲ್ವೋ, ನಿಜವಾಗ್ಲೂ ಭೂಕಂಪ ಬಂದಂಗಾಯ್ತು. ನಿನ್ನ ಟಂಗ್ ಪವರ್ ಅಂಥದ್ದು. ದೇವ್ರ ಮನೆಯಿಂದ ಅಷ್ಟು ಜೋರಾಗಿ ಶಬ್ದ ಬರ್ತಿದ್ಯಲ್ಲ. ಏನಮ್ಮ ಈ ಅಪಶಕುನ, ಯಾವತ್ತೂ ಇಲ್ದಿರೋದು. ದೀಪ ಹೀಗೆ ಬೀಳೋದು ಅಂದ್ರೆ ಏನಮ್ಮ? ಇದ್ದಕ್ಕಿದ್ದ ಹಾಗೆ ವಾಯುದೇವ ಉಗ್ರ ರೂಪನ ಯಾಕೆ ತಾಳ್ತಿದ್ದಾನೆ? ಕತ್ಲೆ ಅಮಾವಾಸ್ಯೆ ಕತ್ಲಿನ ಥರ ಯಾಕೆ ಹೀಗೆ ಬರ್ತಿದೆ? ಮೋಡಗಳು ಯಾಕೆ ಶಬ್ದ ಮಾಡ್ತಿದೆ? ಇದು ಯಾವುದಕ್ಕೆ ಸಂಕೇತ? ಏನಾದ್ರೂ ಅಪಚಾರ ಆದಾಗ ಮಾತ್ರನೇ ಇಂಥ ಪ್ರಕೃತಿ ವಿಪತ್ತುಗಳು ನಡೀತಾ ಇರುತ್ತೆ. ಏನಾದ್ರೂ ಅಪಚಾರ ಆಗಿದ್ಯಾ ತಾಯಿ? ನಮ್ಮಿಂದ ಗೊತ್ತಾಗದೇ ಇರೋ ಹಾಗೆ ಏನಾದ್ರೂ ದೋಷ ನಡೆದಿದ್ಯಾ? ಜೋರಾಗಿ ಗಾಳಿ ಬೀಸ್ತಲ್ಲವಿದ, ಅದಕ್ಕೆ ಎಲ್ಲ ಬಿದ್ದೋಗಿದೆ. ನೀನೇನು ಗಾಬರಿ ಪಡ್ಬೇಡ. ಗಾಳಿಗೆ ನೆಲಕ್ಕೆ ಬೀಳೋ ಅಷ್ಟು ಶಕ್ತಿ ಇಲ್ದೇ ಇರೋದು ಅಲ್ಲ ರೀ. ಕೇವಲ ಗಾಳಿಯಿಂದ ಇಷ್ಟು ಭಾರ ಇರೋ ವಿಗ್ರಹ ಹೇಗ್ ಬೀಳತ್ರಿ? ಏನೋ ನಡೆದಿದೆ, ಏನೋ ನಡಿಬಾರ್ದೆ ನಡೆದಿದೆ ಅನ್ನಿಸ್ತಿದೆ ರೀ. ಯಾಕೆ ಹೀಗೆ ನಡೀತೋ ನನಗೆ ಅರ್ಥ ಆಯ್ತು ಅತ್ತೆ. ಯಾಕಾಯ್ತು? ನೀನ್ ಏನು ಊಹಿಸ್ಕೊಂಡೆ? ಬೇಗ ಹೇಳು. ಎಲ್ರಿಗೂ ಗೊತ್ತಿರೋ ವಿಷಯನೇ. ನಮಗೇನು ನೆನಪಿಗೆ ಬರ್ತಿಲ್ವೇ? ನಿನ್ಗೇನು ಅನಿಸ್ತೋ ಮೊದಲು ಅದನ್ನ ಹೇಳಮ್ಮ. ಅರ್ಹತೆ ಇಲ್ಲದೆ ಇರೋರು ದೇವ್ರ ಮನೆ ಒಳಗೆ ಹೋಗಿ ದೀಪ ಹಚ್ಚಿದ್ದಕ್ಕೇನೆ ಇಂಥ ಅಪಶಕುನ ನಡೆದಿದೆ. ಅರ್ಹತೆ ಇಲ್ಲದೆ ಇರೋರು ಪೂಜೆ ಮಾಡಿದ್ದಕ್ಕೇನೆ ಇಂಥ ವಿಪತ್ತುಗಳು ನಡೀತಾ ಇದೆ. ಅಂದ್ರೆ ಏನ್ ನಿನ್ನ ಉದ್ದೇಶ? ಈ ತರ ನನ್ನಿಂದನೇ ನಡೆದಿತ್ತು ಅಂತ ನನ್ ಮೇಲೆ ಅನುಮಾನ ಪಡ್ತಿದ್ಯಾ? ಇದ್ರಲ್ಲಿ ಅನ್ಮಾನ್ಸೋದಕ್ಕೆ ಏನಿದೆ? ಡೈರೆಕ್ಟ್ ಆಗಿ ಹೇಳದ್ಲಲ್ವಾ? ನನ್ ಬಗ್ಗೆನೇ ಇಂಥ ಮಾತಾಡ್ತೀಯಾ? ಕುಂಬಳಕಾಯಿ ಕಳ್ಳ ಅನ್ನೋ ಹಾಗೆ ನೀನ್ ಯಾಕೆ ಭುಜ ಮುಟ್ಕೊಂಡು ನೋಡ್ತಿದ್ಯಾ? ಇಲ್ಲಿ ನೋಡು ಅವನಿ, ನೀನು ನನ್ನ ಹೆಂಡತಿ ಬಗ್ಗೆನೇ ಹೇಳಿದ್ದು. ನಿನ್ ಹೆಂಡತಿ ಹೆಸರನ್ನ ಹೇಳಿಲ್ವಲ್ಲ? ನೆನ್ನೆ ದೇವರ ಮನೆ ಒಳಗಡೆ ಕಾಲಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿದ್ದು ನನ್ನ ನಿಹಾರಿಕಾನೆ.